ಎತ್ತಪ್ಪನ ಜಾತ್ರೆಯು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಗ್ರಾಮದ ಗುಡ್ಡದಲ್ಲಿ ನಡೆಯುವ ಕಾಡುಗೊಲ್ಲ ಸಮುದಾಯದ ಪ್ರಸಿದ್ಧ ಹಾಗೂ ವಿಶಿಷ್ಟ ಸಾಂಸ್ಕೃತಿಕ ಜಾತ್ರೆಯಾಗಿದೆ. ಇದು ಸಮುದಾಯದ ಆರಾಧ್ಯ ದೈವ ಮತ್ತು ಸಾಂಸ್ಕೃತಿಕ ವೀರನಾದ ಎತ್ತಪ್ಪನ ಸಮಾಧಿ ಬಳಿ ಬುಡಕಟ್ಟು ಸಂಪ್ರದಾಯದೊಂದಿಗೆ ಅತ್ಯಂತ ಅದ್ಧೂರಿಯಾಗಿ ಆಚರಿಸಲ್ಪಡುವ ಒಂದು ಹಬ್ಬವಾಗಿದೆ. ಕಾಲ ಮತ್ತು ನಾಗಲೋಟದ ಆಧುನಿಕತೆಯ ಒಡೆತನವನ್ನು ತಾಳಿಕೊಂಡು ಉಳಿದು ಬಂದಿರುವ ಕೆಲವೇ ಬುಡಕಟ್ಟುಗಳಲ್ಲಿ ಕಾಡುಗೊಲ್ಲ ಸಮುದಾಯವು ಒಂದು. ಬಹುಸಂಖ್ಯಾತರ ಧಾರ್ಮಿಕ ಮತ್ತು ಸಾಮಾಜಿಕ ದಮನಗಳಿಂದ ತುತ್ತಾಗಿದೆ. ತಮ್ಮ ಪ್ರಾಚೀನ ನಂಬಿಕೆ, ಜೀವನ ಶೈಲಿ ಮತ್ತು ಆಚರಣೆಗಳನ್ನು ಬಿಟ್ಟುಕೊಡದೆ ತಮ್ಮದೇ ಆದ ಸಂಸ್ಕೃತಿಯೊಂದಿಗೆ ಬೆಸೆದುಕೊಂಡು ಕಾಡುಗೊಲ್ಲರು ಬದುಕುತ್ತಿದ್ದಾರೆ. ಕಾಡುಗೊಲ್ಲ ಸಮುದಾಯದ ಆರಾಧ್ಯ ದೈವ, ಸಾಂಸ್ಕೃತಿಕ ನಾಯಕ, ಪವಾಡ ಪುರುಷ ಎನಿಸಿಕೊಂಡಿರುವ ತಾಲೂಕಿನ ಎತ್ತಪ್ಪನ ಜಾತ್ರೆಯನ್ನು ಚಳ್ಳಕೆರೆ ತಾಲೂಕಿನ ಗುಡ್ಡದ ಮೇಲೆ ಬುಡಕಟ್ಟು ಸಂಸ್ಕೃತಿ ಸಂಪ್ರದಾಯಗಳೊಂದಿಗೆ ಅದ್ದೂರಿಯಾಗಿ ನೆರವೇರಿಸಲಾಗುತ್ತದೆ. ಪ್ರತಿ ವರ್ಷ ಆಷಾಢ ಮಾಸದ 2ನೇ ವಾರ ಎತ್ತಪ್ಪನ ಪರಿಷೆ ಸಡಗರ ಸಂಭ್ರಮದಿಂದ ನಡೆದುಕೊಂಡು ಬರುತ್ತಿದೆ. ಎತ್ತಪ್ಪನ ದರ್ಶನಕ್ಕೆ ಬರುವಂತಹ ಭಕ್ತರು ಪಾದರಕ್ಷೆಗಳನ್ನು ಬಳಸದೆ ಬರಿಗಾಲಿನಲ್ಲಿ ನಡೆದುಕೊಂಡು ಬಂದು ಬೆಟ್ಟದ ಮೇಲೆ ನೆಲೆಸಿರುವ ಸಾಂಸ್ಕೃತಿಕ ವೀರ ಎತ್ತಪ್ಪನ ದರ್ಶನವನ್ನು ಪಡೆಯುತ್ತಾರೆ. ಕ್ಯಾತಗೊಂಡನ ಹಳ್ಳಿಯ ವಲಸೆಯಿಂದ ಸಾಂಸ್ಕೃತಿಕ ವೀರರಾದ ಜುಂಜಪ್ಪ, ಕ್ಯಾತಪ್ಪ, ಕಾಟಪ್ಪ, ಚಿತ್ತಯ್ಯ, ಈರಣ್ಣ, ಚಿಕ್ಕಣ್ಣ, ಸಿರಿಯಣ್ಣ ಮುಂತಾದವರ ಪೆಟ್ಟಿಗೆ ದೇವರುಗಳನ್ನು ಭಕ್ತರು ಹೊತ್ತು ತಂದು ಈ ಗುಡ್ಡದಲ್ಲಿ ಪೂಜೆ ಮಾಡಿಕೊಂಡು ಹೋಗ್ತಾರೆ. ಬರುವ ಭಕ್ತರು ಮೀಸಲು ಹಾಲು ಎಡೆಬಾನೆ ಹೊತ್ತು ತಂದು ವಿಶೇಷವಾಗಿ ಕುರಿ ಹಾಲು, ಅಕ್ಕಿಯನ್ನು ಎಡೆಬಾನೆ ಮಾಡ್ತಾರೆ. ಪೂಜಾರಿ ವಂಶಸ್ಥರು ವ್ರತವಿದ್ದು ಈ ಎಡೆಬಾನಿಯನ್ನು ತಯಾರು ಮಾಡಿಕೊಂಡು ಬರ್ತಾರೆ. ಈ ಜಾತ್ರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಸೇರುತ್ತಾರೆ. ಇನ್ನು ಈ ಜಾತ್ರೆಗೆ ಕಾಡುಗೊಲ್ಲರ ಸಂಘದ ರಾಜ್ಯಾಧ್ಯಕ್ಷರಾದ ರಾಜಣ್ಣ ಹಾಗೂ ವನಕಲ್ಲು ಮಠದ ಬಸವರಾಮಾನಂದ ಸ್ವಾಮೀಜಿ ಸೇರಿದಂತೆ ವಿವಿಧ ಗಣ್ಯರು ಸಮೇತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸ್ವಾಮಿಯ ದರ್ಶನವನ್ನು ಪಡೆದಿದ್ದಾರೆ.